ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು ನಾನು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಧನ್ವಿ ಬರ್ತಡೇ ಲಾಗ್ ಆಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ ಡೇ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಬರ್ತಡೇ ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನಿವತ್ತು ನೈಟ್ ಊಟಕ್ಕೆ ಮಶ್ರೂಮ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಬಿರಿಯಾನಿಗೆ ಅಂತ ಮಾಡ್ತಾಯಿದ್ದೀನಿ. ಇನ್ನು ಊರಿಂದ ಮಾವ ಒಬ್ಬರೇ ಬಂದಿರೋದು, ಅತ್ತೆ ಬರಲಿಲ್ಲ. ಬರೋಕ್ಕೆ ಹೇಳಿದ್ವಿ, ಬರೋಕ್ಕಾಗಲ್ಲ, ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ. ಎನಿ ಟೈಮ್ ನಾವು ಊರಿಗೆ ಹೋಗಿ, ಹಾಗಾಗಿ ಮಾವ ಒಬ್ಬರೇ ಬಂದಿದ್ದಾರೆ. ಇನ್ನು ಬರ್ತಡೇಗೆ ಈ ಸರಿ ಏನು ಜೋರಾಗೂ ಕೂಡ ಮಾಡ್ತಿರ್ಲಿಲ್ಲ, ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ವಿ. ಇನ್ನೇನು ಸಿಂಪಲಾಗೇ ಮಾಡೋದಲ್ವ, ಮನೆಯವರೇ ಅಷ್ಟೇ ಅಂತ ಅಂದ್ಕೊಂಡಿದ್ವಿ. ಇನ್ನು ಧನ್ವಿ ಫ್ರೆಂಡ್ ಇದೆಲ್ಲ ಅವ್ರ ಮನೆಯವರು ಅಷ್ಟೇ. ಇನ್ನು ನಮ್ಮ ಬಿಲ್ಡಿಂಗಲ್ಲೇ ಮೇಲ್ಗಡೆ ಮನೆ ಆಂಟಿ ಇದ್ದಾರೆ, ಅವರು ರವೆ ಉಂಡೆ ಕೊಟ್ಟು ಕಳಿಸಿದ್ರು. ಹಾಗಾಗಿ ಅವ್ರ ಮನೆಯಲ್ಲಿ ಅವ್ರ ಮಗಳು ಒಬ್ಬಳೇ ಬರ್ತಿರೋದು ಅಷ್ಟೇ, ಇನ್ನೇನು ಯಾರೂ ಬರ್ತಿಲ್ಲ. ನಾವು ಬೆಳಗ್ಗೆಯಿಂದನೇ ಪ್ಲಾನ್ ಮಾಡ್ಕೊಂಡಿರಲಿಲ್ಲ ಹೊರಗಡೆ ಹೋಗಿ ಕೇಕ್ ಕಟ್ ಮಾಡಿಸೋದು ಏನು ಅಂತ. ಮನೇಲಿ ಸಿಂಪಲಾಗಿ ಹಿಂಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಅಡುಗೆ ಮಾಡ್ಕೊಂಡು ಮನೇಲಿ ಊಟ ಮಾಡ್ಕೊಂಡಿರೋದು ಅಂತ ಅನ್ಕೊಂಡು ಆಮೇಲೆ ಇದಕ್ಕೆ ಸಡನ್ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಇಲ್ಲಿ ಬಂದಿದ್ದೀವಿ ಇನ್ನೇನು ಹಾಲ್ ಹತ್ರ. ನಾನು ಒಳಗೆ ಬರೋಕ್ಕಾಗಲ್ಲ. ಇವಾಗೆಲ್ಲ ಕೇಕೆಲ್ಲ ಕಟ್ ಮಾಡ್ಸೋಕ್ಕೆ ಆಚೆ ಎಲ್ಲ ಸೆಲೆಬ್ರೇಷನ್ ಹಾಲ್ ಥರ ಎಲ್ಲ ಮಾಡಿರ್ತಾರಲ್ಲ, ಆ ಥರನೂ ಒಂಥರ ಚೆನ್ನಾಗಿರುತ್ತೆ. ಇವಾಗೆಲ್ಲ ದೊಡ್ಡವರೇ ಜಾಸ್ತಿ ಸೆಲೆಬ್ರೇಟ್ ಮಾಡ್ಕೊಂತಾರೆ, ಅದರಲ್ಲೂ ಮಕ್ಳಿಗೆ ಮಾಡಿದ್ರೆ ಎಷ್ಟು ಖುಷಿ ಪಡ್ತಾರಲ್ವ. ಹಾಗಾಗಿ ಇವತ್ತು ಧನ್ವಿಗೂ ಕೂಡ ಮಾಡ್ಸೋಣ, ಅದರಲ್ಲೂ ಸರ್ಪ್ರೈಸಾಗಿ ಮಾಡ್ಸೋಣ ಅಂದ್ಕೊಂಡು ಸಂಜೆ ಇದ್ದಕ್ಕಿದ್ದಂಗೆ ಹೊರಟಿದ್ದು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಮಕ್ಳಿಗೆ ಇಂಥದ್ದೆಲ್ಲ ತುಂಬ ಇಷ್ಟಪಡ್ತಾರೆ. ಆ ಸರ್ಪ್ರೈಸ್ ಕೊಟ್ರಂತ ಇನ್ನೂ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನೇನು ಬಂದು ಕೇಕ್ ಕಟ್ ಮಾಡಿ ಅಷ್ಟೇ. ಇನ್ನೇನು 2 hours ಟೈಮ್ ಕೊಡ್ತಾರೆ ನಮಗೆ. ಅಷ್ಟರೊಳಗೆ ನಾವು ಏನಾದರೂ ಮಾಡ್ಕೋಬೋದು. ಒಂದು ಸ್ನ್ಯಾಕ್ಸ್ ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ, ಮತ್ತು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇನ್ನೇನು ಮಾಮೂಲಿ ಕೇಕ್ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡೋದಷ್ಟೇ. ಇವತ್ತಂತೂ ಧನ್ವಿ ತುಂಬ ಖುಷಿ ಆಗ್ಬಿಟ್ಲು. ಇವತ್ತಂತೂ ಕರ್ಕೊಂಬಂದಿದ್ದಕ್ಕೆ ಇಲ್ಲಿಗೆ. ನಾವು ನಾರ್ಮಲಿಗೆ ಮನೇಲೆ ಕಟ್ ಮಾಡಿಸೋದು, ನೆಕ್ಸ್ಟ್ ಇಯರ್ ಸ್ವಲ್ಪ ಏನಾದ್ರು ಜೋರಾಗಿ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ವಿ. ಇದಕ್ಕಿದ್ದಂಗೆ ಪ್ಲ್ಯಾನ್ ಆಯಿತು. ಇದು ಒಂಥರ ಇನ್ನು ಮಕ್ಕಳಿಗೆ ಈ ಥರ ಎಲ್ಲ ಮಾಡ್ತಿದ್ರೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಎಲ್ಲ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತವೆ. ಅದರಲ್ಲೂ ಧನ್ವಿ ಕೂಡ ಇವತ್ತು ತುಂಬಾ ಖುಷಿ ಆಗಿಬಿಟ್ಲು. ನಾವೇನೋ ಬೇಡ ಅಂತ ಅಂದ್ಕೊಂಡಿರ್ತೀವಿ, ಒಂದೊಂದು ಟೈಮಲ್ಲಿ ಈ ಥರ ಮಾಡಿಬಿಟ್ರೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತವೆ, ಖುಷಿ ಪಡ್ತವೆ. ಹಾಗಾಗಿ ಇರಲಿ ಮಾಡೋಣ ಅಂತ ಮಾಡಿದ್ವಿ ಒಂದು ಪ್ಲ್ಯಾನ್ ಮಾಡಿಕೊಂಡು. ಇನ್ನೇನು ಕೇಕ್ ಎಲ್ಲ ನಾವು ಹೊರಗಡೆಯಿಂದನೇ ತಂದಿದ್ವಿ. ಇಲ್ಲಿ ಏನು ಹೇಳಿರಲಿಲ್ಲ, ಇಲ್ಲೇ ಕೊಡ್ತಾರೆ. ನಾವು ಹೇಳಿದ್ರೆ ನಾವು ಹೊರಗಡೆಯಿಂದನೇ ಆರ್ಡ್ರ್ ಮಾಡಿ, ನಾವೇನು ಮಾಡೋದೇ ಇರಲಿಲ್ಲ, ಹೊರಗಡೆ ಮನೇಲೆ ಮಾಡೋದಲ್ವ ಅಂತ ಕೇಕ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಇನ್ನು ಇಲ್ಲಿಗೆ ಬಂದ್ವಲ್ಲ, ಹಂಗೆ ತಂದ್ವಿ. ಕೇಕೇನು ಅವ್ರಿಗೆ ಹೇಳಿರಲಿಲ್ಲ. ಇನ್ನು ಇಲ್ಲಿ ಒಳಗೆ ಬಂದ ತಕ್ಷಣ ಬಲೂನು ಮತ್ತು ಅದು ಹೊಗೆ ಟೈಪ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ನೋಡಿ ಅದರಲ್ಲೇ ಆಟ ಆಡ್ತಿದ್ದಾಳೆ ಧನ್ವಿ. ಅವಳಿಗಂತೂ ತುಂಬ ಖುಷಿ ಆಗಿಬಿಡ್ತು. ಹಾಗಾಗಿ ಮಕ್ಕಳುಗಳು ಎಷ್ಟು ಖುಷಿ ಪಡ್ತಾರೆ ಅಂದರೆ ಅವರಿಗೋಸ್ಕರ ಏನಾದರೂ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲಿ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿಲ್ವರ್ ಕಲರ್ ಮತ್ತು ಸ್ಕೈ ಬ್ಲೂ ತೊಗೊಂಡು ಬಲೂನಲ್ಲಿ ಮತ್ತು ಗೋಲ್ಡ್ ಕೂಡ ಮಿಕ್ಸ್ ಇದೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾವು ಮುಂಚೆನೇ ಹೇಳಿದರೆ ಇನ್ನೂ ಬೇರೆ ಥರ ಥೀಮಲ್ಲಿ ಮಾಡಿಕೊಡ್ತಿದ್ರೇನೋ. ನಾವು ಲೇಟಾಗಿ ಸಡನ್ನ ಪ್ಲ್ಯಾನ್ ಮಾಡಿ ಹೊರಟಿದ್ದಲ್ಲ, ಹಂಗಾಗಿ ಸ್ವಲ್ಪ ಅದೇ ಥೀಮ್. ನಮಗೆ 2 hours ಅಂತೂ ಟೈಮ್ ಇದೆ ಇರುತ್ತೆ. ಅಷ್ಟರೊಳಗೆ ನಾವು ಕೇಕ್ ಕಟ್ ಮಾಡಿಸಿ ಅಲ್ಲಿ ಡ್ಯಾನ್ಸ್ ಮಾಡಿಸೋದ್ರೆ ಮಾಡಿಸ್ಬೋದು ಮಕ್ಕಳಿಗೆ, ನಾವು ಕೂಡ ಎಂಜಾಯ್ ಮಾಡೋಂಗಿದ್ರೆ ಮಾಡ್ಬೋದು. ಇಷ್ಟೆಲ್ಲ ಇರುತ್ತೆ. 2 hours ಅಕಸ್ಮಾತ್ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ನಾವು ಲೇಟಾಗಿ ಏನಾದ್ರು ಬಂದಿದ್ದರೆ. ಹಾಗಾಗಿ ಇನ್ನು ಅದರಲ್ಲಿ ಜ್ಯೂಸು ಮತ್ತು ಸ್ನ್ಯಾಕ್ಸು ಇನ್ಕ್ಲೂಡ್ ಆಗಿರುತ್ತೆ. 1,500 ಒಂದು ಇದಕ್ಕೆ 2 hours 1,500 ಪರವಾಗಿಲ್ಲ. ಮಕ್ಕಳಿಗೆ ಏನಾದ್ರು ಕೇಕ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡ್ರೆ ಈ ಥರ ಹೋಗಿ ಆರಾಮಾಗಿ ಹೊರಗಡೆ ಹೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದು ಆರಾಮಾಗಿ ಊಟ ಮಾಡ್ಕೋಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ತಿದ್ದಾರೆ. ಹಾಗಾಗಿ ಫಸ್ಟ್ ಬಂದಿದ ತಕ್ಷಣ ಕೇಕ್ ಕಟ್ ಮಾಡ್ತಿಲ್ಲ, ಬಲೂನಲ್ಲಿ ಆಟ ಆಡೋದಾಗಿದೆ. ಧನ್ವಿ ಫಸ್ಟ್ ಎಲ್ಲ ಬಲೂನಿಗೆ ತುಂಬ ಭಯ ಪಡ್ತಿದ್ಲು. ಈಗ ನೋಡಿ ಒಂಚೂರು ಭಯ ಪಡ್ದಂಗೆ ಇಷ್ಟ ಆಡ್ತಿದ್ದಾಳೆ. ಚಿಕ್ಕದ್ರಲ್ಲಂತೂ ಬಲೂನ್ ತೋರಿಸಿದ್ರೆ ಅದ್ರ ಹತ್ರನೂ ಕೂಡ ಬರ್ತಿಲ್ಲ, ಸಖತ್ ಅಳ್ತಾ ಇದ್ಲು. ಇವಾಗಂತೂ ಆರಾಮಾಗಿ ಆಟ ಆಡ್ತಾಳೆ ಅದರಲ್ಲಂತೂ. ನಾವು ಬಂದಿರೋದು 5 ಜನ ದೊಡ್ಡವರು, ಇನ್ನು ಚಿಕ್ಕ ಮಕ್ಕಳು 3 ಜನ. ಹಾಗಾಗಿ ಎಷ್ಟು ಜನನಾದರೂ ಬರ್ಬೋದು. ಅದ್ರ 4 ಜನಕ್ಕೆ 1,500 ಅನ್ನಂಗೆ. ಅದ್ರ ಮೇಲೆ ಮಕ್ಳಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಇನ್ನು ಅದ್ರ ಮೇಲೆ ಒಬ್ಬರು ಇಬ್ಬರು ಎಕ್ಸ್ಟ್ರಾ ಆದ್ರೂ ಕೂಡ ಅದ್ರ ಮೇಲೆ ಚಾರ್ಜ್ ಮಾಡ್ತಾರೆ. ನಾವು ಅದನ್ನು ಪೇ ಮಾಡ್ಬೇಕಾದ್ರೆ ಸೆಲೆಬ್ರೇಟ್ ಮಾಡ್ಕೊಂಬರ್ಬೋದು. ಇವತ್ತೇ ಕೂಡ ಮಳೆನೂ ಕೂಡ ಬರ್ತಿದೆ. ನಾವು ಬರುವಾಗಂತೂ ಮಳೆ ಬರ್ತಾ ಇತ್ತು. ಡೈಲಿ ಏನು ಮಳೆ ಬರ್ತಿರ್ಲಿಲ್ಲ, ತುಂಬ ಸಲ ನೋಡಿದ್ದೀನಿ. ನಾವೆಲ್ಲರೂ ಹೋಗುವಾಗ ಏನಾದ್ರು ಕೆಲಸ ಇರುವಾಗಲೇ ಮಳೆ ಬರುತ್ತೆ, ಮಾಮೂಲಿ ಟೈಮಲ್ಲಿ ಮಳೆನೇ ಇರಲ್ಲ. ಇಲ್ಲಿ ಕೇಕು ಕೂಡ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ. ನಾವು ಕೇಕ್ ತಂದ್ರೆ
ಇನ್ನು ನಾವು ಕೇಕ್ ತಂದಿರೋದು ಬಂದು ಇವತ್ತು ವೈಟ್ ಫಾರೆಸ್ಟು. ನಾವು ಜಾಸ್ತಿ ಇಷ್ಟಪಡೋದು ಪೈನಾಪಲ್ ಇಲ್ಲ ಬ್ಲ್ಯಾಕ್ ಫಾರೆಸ್ಟ್ ಇಲ್ಲ ವೈಟ್ ಫಾರೆಸ್ಟ್ ಈ ಥರದ್ದು ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಬ್ಲ್ಯಾಕ್ ಫಾರೆಸ್ಟ್ ತೊಗೊಬನ್ನಿ ಅಂದರೆ ಬೇಡ, ಅದೇನೋ ಇವತ್ತು ಬೇಡ ಅಂತ ಅಂದು ವೈಟ್ ಫಾರೆಸ್ಟ್ನ ಏನೋ ತೊಗೊಬಂದಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು ತಿನ್ನಲಿಕ್ಕೆ. ಕೇಕೆಲ್ಲ ಕಟ್ ಮಾಡಿಸಿದಾಯಿತು. ಇನ್ನು ಫೋಟೋಸ್ ನಾವು ತೆಗೆಸ್ಕೊಳ್ಳೋಣ ಅಂತ ತೆಗೆಸ್ಕೊತಾ ಇದ್ದೀವಿ. ಇನ್ನು ಮಕ್ಕಳುಗಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವರು ಯಾವ್ದು ಸಾಂಗ್ ಅವ್ರಿಗೆ ಯಾವ್ದು ಫೇವ್ರೇಟ್ ಇರುತ್ತೆ ಅದನ್ನೆಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಚೆನ್ನಾಗಿ ಎಂಜಾಯ್ ಮಾಡಲಿ ಅಂತ ನಾವು ಕೂಡ ಸುಮ್ಮನೆ ಇದ್ವಿ. ಇನ್ನು ಕುತ್ಕೊಂಡು ನೋಡ್ತಾ ಇದ್ವಿ ಅವರು ಡ್ಯಾನ್ಸ್ ಮಾಡೋದನ್ನು. ಇನ್ನು ಧನ್ವಿ ಫ್ರೆಂಡ್ ಕೂಡ ಗಿಫ್ಟ್ ಕೊಟ್ಟಿದ್ಲು. ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದಾಳೆ ಏನೇನು ಕೊಟ್ಟಿದ್ದಾರೆ ಅಂತ. ಮಕ್ಕಳಿಗೆ ಏನೇ ಒಂದು ಚಿಕ್ಕ ಪುಟ್ಟದ್ದು ಕೊಟ್ಟರು ತುಂಬಾ ಖುಷಿ ಆಗುತ್ತಲ್ವ. ಹಾಗಾಗಿ ಫಸ್ಟ್ ಅದನ್ನು ಓಪನ್ ಮಾಡಿ ನೋಡಬೇಕು. ಅದಕ್ಕೆ ಏನೇನು ಕೊಟ್ಟಿದ್ದಾರೆ ಅಂತ ಅಲ್ಲೇ ಓಪನ್ ಮಾಡಿ ನೋಡ್ತಿದ್ದಾಳೆ. ಅದಕ್ಕೆ ನಾನು ಮನೇಲಿ ಹೋಗಿ ಓಪನ್ ಮಾಡುವಂತೆ ಅಂತ ಅಂದೆ. ಹಂಗೂ ಕೇಳಲಿಲ್ಲ ಅವಳು. ಅಲ್ಲೇ ಓಪನ್ ಮಾಡ್ತೀನಿ. ಇನ್ನು ಸ್ನ್ಯಾಕ್ಸು ಕೂಡ ಕೊಟ್ಟಿದ್ರಲ್ಲ ಅದನ್ನ ಹೆಂಗೆ ತಿನ್ಕೊಂಡು ಮಾಮೂಲಿ ಹೆಂಗೆ ಗಿಫ್ಟ್ನ ಓಪನ್ ಮಾಡ್ತಾ ಇದ್ದೀವಿ. ನಾವು ಚಿಕ್ಕವರಿರುವಾಗ ಅವಾಗೆಲ್ಲ ಬರ್ತಡೇ ಅನ್ನೋದು ಅಷ್ಟೊಂದು ಏನೂ ಇರಲಿಲ್ಲ. ಕೇಕೆಲ್ಲ ಕಟ್ ಮಾಡಿಸ್ತಾನು ಕೂಡ ಇರಲಿಲ್ಲ. ಮಾಡಿಸ್ತಿದ್ರು ಇಲ್ಲ ಒಬ್ರೊಬ್ಬರಿಗೆ. ಆವಾಗ ಕೇಕೆಲ್ಲ ಕಟ್ ಮಾಡಿಸ್ದಾಗ ಕರೆಯೋರಲ್ಲ ನಮಗೆ. ಅದೇ ಒಂಥರ ಖುಷಿ ಆಗೋದು ಕೇಕ್ ಸಿಕ್ಕಿತ್ತಲ್ಲ ಅಂತ. ಇವಾಗ ಎಷ್ಟೇ ಕೇಕ್ ಇದ್ರೂ ನಮಗೆ ತಿನ್ನೋಕ್ಕಾಗ್ತಿಲ್ಲ. ಅದೇ ಒಂದು ಆವಾಗಲೇ ಒಂಥರ ಚೆನ್ನಾಗಿತ್ತು. ಈಗ ಒಂಥರ ಅಷ್ಟೊಂದು ಇದ್ರೂ ಕೂಡ ತಿನ್ನೋಕ್ಕಾಗ್ತಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಇವಾಗಿನ ಮಕ್ಕಳಿಗೆ ಸೆಲೆಬ್ರೇಟ್ ಮಾಡೋದೇ ಒಂದು ಖುಷಿ. ಅದರಲ್ಲೂ ಯಾರಾದರೂ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂದರೆ ಇನ್ನೂ ಒಂಥರ ಖುಷಿಯಾಗಿರುತ್ತೆ. ಏನು ಕೊಡ್ತಾರೋ ಏನೋ ಅಂತ. ನಾವು ಅಷ್ಟೇ ಯಾವ್ದಾರು ಒಂದು ಮಕ್ಳಿಗೆ ಕೊಡ್ತಾ ಇದ್ದೀವಿ ಅಂದರೆ ಮಕ್ಳಿಗೆ ಆಟ ಆಡೋಕ್ಕೆ ಮತ್ತು ಯೂಸ್ ಆಗೋಂಥದ್ದನ್ನೇ ಕೊಡಬೇಕು. ಅವು ತುಂಬಾ ಖುಷಿ ಪಡ್ತವೆ. ಹಾಗಾಗಿ
ಇನ್ನು ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಎಂಜಾಯ್ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ನಾನು ಮನೆಗೆ ಹೊರಡಬೇಕು. ಇನ್ನು ಬಿಲ್ ಪೇ ಮಾಡಿ ಇನ್ನೇನು ಹೊರಡೋದಷ್ಟೇ. ಮನೇಲಿ ಅಡುಗೆ ಕೂಡ ರೆಡಿ ಆಗಿದೆ ಆಲ್ರೆಡಿ. ಇನ್ನೇನು ಮಳೆನೂ ಕೂಡ ಬರ್ತಿತ್ತು ನಾವು ಬರ್ತಿದ್ದಾಗ. ಇವಾಗ ಏನಾಗಿದೆಯೋ ಗೊತ್ತಿಲ್ಲ, ನೋಡಬೇಕು. ಈ ಥರ ಒಂದು ಸೆಲೆಬ್ರೇಷನ್ ಎಲ್ಲ ಮಾಡಿಸಿದ್ರೆ ಮಕ್ಳಿಗೂ ಒಂಥರ ಖುಷಿ ಆಗುತ್ತೆ. ಅವಾಗ ನಮಗೂ ಒಂಥರ ಚೇಂಜ್ ಅನ್ನೋದೊಂದಿರುತ್ತೆ ಅಂತ. ಇನ್ನೇನು ಮನೆಗೆ ಹೊರಟಿದ್ವಿ. ಮನೇಲಿ ಇನ್ನೇನು ಆಲ್ರೆಡಿ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹೋಗಿ ಊಟ ಮಾಡಿ ಮಲಗೋದಷ್ಟೇ. ಮಳೆ ಬೇರೆ ಬರ್ತಿತ್ತು, ಕೆಳಗೆ ಹೋಗಿ ನೋಡಬೇಕು ಮಳೆ. ಚಿಕನ್ ಎಲ್ಲಿ ಕೊಟ್ಟರು? ಮಳೆನೇ ನಿಂತೋಗ್ಬಿಟ್ಟೈತೆ. ಅಮ್ಮ ಆ ಗಾಡಿಲಿ ಹೋಗಿ ಅಮ್ಮನ ಗಾಡಿಲಿ, ನಾನು ಮತ್ತೆ ಬುಲೆಟಲ್ಲಿ ಬಂದೆ. ಇನ್ನೇನು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಇದಕ್ಕಿದ್ದಂಗೆ ಸಡನ್ನಾಗಿ ನಮ್ಮ ಅಕ್ಕ ಭಾವನೂ ಕೂಡ ಬಂದರು. ಅವ್ರು ಬರಲ್ಲ ಅಂತಲೇ ಹೇಳಿದರು, ಕನ್ಫರ್ಮ್ ಇರಲಿಲ್ಲ ಅವ್ರು ಬರೋದು. ಹಾಗಾಗಿ ನಾವು ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ಊಟನ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಆಲ್ರೆಡಿ ಟೈಮ್ ಬೇರೆ 10 ಗಂಟೆ ಆಗೋಗಿತ್ತಲ್ಲ, ಹಾಗಾಗಿ ಇನ್ನೇನು ಯಾರೂ ಬರಲ್ಲ ಅಂತಲೇ ಅಂದ್ಕೊಂಡಿದ್ವಿ. ಅಡುಗೆ ಸ್ವಲ್ಪ ನಾನು ಜಾಸ್ತಿನೇ ಮಾಡಿದ್ದೆ ಇವತ್ತು. ಹಾಗಾಗಿ ಸಡನ್ನಾಗಿ ಬಂದರೆ ಒಂಥರ ಸರ್ಪ್ರೈಸಾಗಿ ಖುಷಿನೂ ಕೂಡ ಆಗೋಯ್ತು. ಇದಕ್ಕಿದ್ದಂಗೆ ಬಂದ್ರಲ್ಲ ಅಂತ, ಬರಲ್ಲ ಅಂದವ್ರು ಬಂದ್ರಲ್ಲ ಅಂತ. 10 ಗಂಟೆ ಬೇರೆ ಆಗೋಗ್ಬಿಟ್ಟಿತ್ತು ಅಲ್ಲ. ಇನ್ನು ಅವ್ರು ಸಂಜೆ ಹೊರಟು, ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಹೊರಟಿರೋದು ಒಂದು 5 ಗಂಟೆ ಹಿಂಗೆ. 10 ಗಂಟೆ ಆಯ್ತು ಇಲ್ಲಿಗೆ ಬರೋ ಅಷ್ಟರೊಳಗೆ. ಹಾಗಾಗಿ ಅಲ್ಲಿ ಊರಿಂದನೇ ಕೇಕ್ ಕೂಡ ತಗೊಬಂದಿದ್ರು ಅವಳಿಗೆ ಕಟ್ ಮಾಡ್ಸೋಕ್ಕೋಸ್ಕರ. ಬೇಕ್ರಿ ಇದೆಯಲ್ಲ ಅವ್ರದ್ದು, ಹಾಗಾಗಿ ಕೇಕ್ ತಂದಿದ್ರಲ್ಲ ಅದನ್ನು ಕೂಡ ಕಟ್ ಮಾಡಿಸ್ತಾ ಇದ್ದೀವಿ. ಕೇಕ್ ಇರಲಿ ಅಂತ. ಇನ್ನು ಹಂಗೆ ಇಟ್ಟರೆ ಸ್ವಲ್ಪ ಹಾಳಾಗ್ಬಿಡುತ್ತೆ ಅಂತ. ಇನ್ನೊಂದು ಕಡೆ ಬೇಜಾರನ್ನು ಕೂಡ ಆಗೋಯ್ತು. ನಾವು ಅಲ್ಲಿ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿಸಿ ಎಂಜಾಯ್ ಮಾಡ್ಕೊಬಂದ್ವಿ. ಅದ್ರ ಬದಲು ಮುಂಚೆನೇ ಬಂದಿದ್ರೆ, ಇವರು ಬಂದಿದ್ರು ಇನ್ನೂ ಒಂಥರ ಚೆನ್ನಾಗಿರೋದು, ಒಂಥರ ಖುಷಿನೂ ಕೂಡ ಆಗೋಗಿರೋದು. ಬರಲ್ಲ ಅಂತ ಹೇಳಿ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ನಮ್ಗೆ ಹೇಳಿದ್ರು. ಇಲ್ಲಾಂದರೆ ಒಂದು 1/2 hour ಆದರೂ ಕಾಯ್ತಿರೋವು ನಾವಂತೂ. ಹೇಳಿರ್ವಲ್ಲ ಇದಕ್ಕಿದ್ದಂಗೆ ಬಂದರು. ಹಾಗಾಗಿ ಅದೊಂದು ಬೇಜಾರಾಯಿತು. ಅಯ್ಯೋ ಅದು ಮಿಸ್ ಆಯ್ತಲ್ಲ ಅಂತ ಅಂದ್ಕೊಂಡು. ಒಂಚೂರು ಹಿಂಗೆ ಹಿಡೀರಿ, ಹಿಂಗೆ ಐಟಲ್ಲಿ ಇಷ್ಟು ಹಿಡೀರಿ ಸಾಕು. ಈಗ ಬರುತ್ತೆ ನೋಡಿ. ಇನ್ನು ಕೇಕ್ನು ಎಲ್ಲ ಕಟ್ ಮಾಡಿಸಿ ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಇನ್ನೇನು ಅವ್ರಿಗೆ ಮನೆಗೆ ಹೋದ್ರು. ಧನ್ವಿಯರ್ ಫ್ರೆಂಡು ಮತ್ತು ಅವರ ಅಪ್ಪ ಅಮ್ಮ ಮನೆಗೆ ಹೋದರು. ಇನ್ನು ಇವ್ರು ಬಂದಿದ್ರೆ ಸ್ವಲ್ಪ ತಾಗಿ ಮಾತಾಡ್ಕೊಂಡು ಕೂತಿದ್ವಿ. ತುಂಬಾ ಖುಷಿ ಆಯ್ತು. ಇವತ್ತಿನ ಡೇ ಅಂತ ತುಂಬಾ ಚೆನ್ನಾಗಿತ್ತು. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.